ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನದ ಹಾಸನಾಂಬೆ ದರ್ಶನಕ್ಕೆ ಇವತ್ತು ಕೊನೆಯ ದಿನ. ಇಂದು ಸಂಜೆ 7 ಗಂಟೆಯವರೆಗೆ ಮಾತ್ರ ದರ್ಶನ. ಸಂಜೆ 7ರಿಂದ ರಾತ್ರಿ 12ರವರೆಗೆ ನೈವೇದ್ಯ ಪೂಜೆ ನೆರವೇರುತ್ತೆ. ರಾತ್ರಿ 12 ಗಂಟೆಯಿಂದ ಮುಂಜಾನೆ 5 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಹಾಸನಾಂಬೆ ದೇವಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಗರ್ಭಗುಡಿಯ ಬಾಗಿಲು ಬಂದ್ ಆಗುತ್ತೆ. TV9ಗೆ ಹಾಸನ ಡಿಸಿ KS ಲತಾಕುಮಾರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಅಂತಿಮ ದಿನ. ಈಗಾಗಲೇ ಸುಮಾರು 23 ಲಕ್ಷ ಭಕ್ತಾದಿಗಳು ಹಾಸನಾಂಬೆಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ವರ್ಷಕ್ಕೊಮ್ಮೆ ದರ್ಶನ ಕರುಣಿಸುವಂತಹ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ. 20 ಕೋಟಿಗೂ ಅಧಿಕ ಆದಾಯ ಸಂಗ್ರಹವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಕೊನೆ ದಿನ. ಇವತ್ತು ಒಂದಷ್ಟು ಪೂಜೆ ಪುನಸ್ಕಾರಗಳು ಪ್ರಮುಖವಾಗಿ ಹಾಸನಾಂಬೆ ದೇವಿಗೆ ನೆರವೇರುತ್ತೆ. ಅದೇ ರೀತಿಯಾಗಿ ಭಕ್ತಾದಿಗಳ ದರ್ಶನಕ್ಕೆ ಯಾವ ಪ್ರಮಾಣದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ, ಎಷ್ಟು ಗಂಟೆಯವರೆಗೂ ಕೂಡ ಅವಕಾಶ ಇರುತ್ತೆ, ಡಿಸಿ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ? ಶ್ರೀ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನಾಂಬೆಯ ದರ್ಶನೋತ್ಸವದ ಕೊನೆಯ ದಿನ ಇವತ್ತು 13ನೇ ದಿನ. 13ನೇ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಹಾಸನಾಂಬೆ ದರ್ಶನವನ್ನು ಪಡಿತಾ ಇದ್ದಾರೆ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಧರ್ಮ ದರ್ಶನದ ಸರತಿ ಸಾಲು. ಇವತ್ತು ಮುಂಜಾನೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. 6 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನಸ್ತೋಮ ಭಕ್ತರ ಪ್ರವಾಹದ ರೀತಿಯಲ್ಲಿ ಹರಿದು ಬರ್ತಾ ಇದೆ. ಇವತ್ತು ಧರ್ಮ ದರ್ಶನ ಸರತಿ ಸಾಲು 8 ಕಿಲೋಮೀಟರ್ ಮುಟ್ಟಿದೆ. ಈಗೇನು ನಾವು ನೋಡ್ತಾ ಇದ್ದೀವಿ, ಇಲ್ಲಿಂದ ಧರ್ಮ ದರ್ಶನ ಶುರುವಾದರೆ 5.5 ಕಿಲೋಮೀಟರ್ ದೇಗುಲದ ಗರ್ಭಗುಡಿವರೆಗಿದೆ. ಇದರ ಹಿಂದಕ್ಕೂ ಕೂಡ ಸುಮಾರು 3ರಿಂದ 3.5 ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು ಇವತ್ತು ದರ್ಶನಕ್ಕೆ ಹೋಗ್ತಿರ್ತಕ್ಕಂಥ ಧರ್ಮ ದರ್ಶನದ ಸ್ಥಾನದಲ್ಲಿ ಹೋಗ್ತಿರ್ತಕ್ಕಂಥ ಭಕ್ತರು 8ರಿಂದ 8.5 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಹಾಸನಾಂಬೆ ದರ್ಶನವನ್ನು ಪಡೀತಾರೆ. ಇದು ಒಂದು ಬದಿ. ಮತ್ತೊಂದು ಬದಿ ಧರ್ಮ ದರ್ಶನ ಸಾಲನ್ನು ಕೂಡ ನಾವು ನೋಡ್ಬೋದು. ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಮೂವ್ ಆಗ್ತಾ ಇದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಭಕ್ತರು ಲೈನ್ಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಯಾವುದೇ ಶಿಷ್ಟಾಚಾರ ಇಲ್ಲ, ಹಾಗಾಗಿ ಸ್ವಲ್ಪ ಶೀಘ್ರವಾಗಿ ದರ್ಶನ ಸಿಗ್ತಾ ಇದೆ. ಆದರೆ ಕನಿಷ್ಠ 3ರಿಂದ 4 ಗಂಟೆಗಳ ಕಾಲ ಇರಬಾರ್ದು ಕೂಡ ಸರತಿ ಸಾಲಲ್ಲಿ ನಿಂತು ದೇಗುಲದ ಬಳಿ ಹೋಗಿ ಹಾಸನಾಂಬೆ ದರ್ಶನವನ್ನು ಪಡೀತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಹಾಸನಾಂಬೆಗೆ ಜೈಕಾರವನ್ನು ಕೂಗ್ತಾ ಹಾಸನಾಂಬೆಯನ್ನು ಸ್ತುತಿಯನ್ನು ಮಾಡ್ತಾ ಮುಂದೆ ಸಾಗಿ ಹೋಗ್ತಾ ಇದ್ದಾರೆ. ಜೊತೆಗೆ 300 ರೂಪಾಯಿ ಟಿಕೆಟ್ ಕೌಂಟರ್ಲ್ಲೂ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಜನರಿದ್ದಾರೆ. ಸೊ ಇವತ್ತು ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈಗಾಗಲೇ ಹಾಸನಾಂಬೆ ದರ್ಶನೋತ್ಸವದ ಇತಿಹಾಸದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ದಾಖಲೆ ರೀತಿಯಲ್ಲಿ ಆಗ್ತಾ ಇದೆ. ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನ ಮಾಡಿ ಆಗಿದೆ. ಜೊತೆಗೆ ಅತ್ಯಧಿಕ ಸಂಖ್ಯೆ ಸುಮಾರು 20 ಕೋಟಿಗೂ ಅಧಿಕ ಮೊತ್ತದ ಆದಾಯ ಕೂಡ ಈ ಬಾರಿ ದೇಗುಲಕ್ಕೆ ಹರಿದು ಬಂದಿದೆ. ಸೊ ಇವತ್ತು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಸಂಜೆ 7 ಗಂಟೆವರೆಗೆ ನಿರಂತರವಾಗಿ ಯಾವುದೇ ನೈವೇದ್ಯಕ್ಕೆ ಸಮಯವನ್ನು ಮೀಸಲಿಡದಲೇ ನಿರಂತರವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಏನು ನೈವೇದ್ಯಕ್ಕಾಗಿ ಮತ್ತೆ ದರ್ಶನ ಇರೋದಿಲ್ಲ. ಮತ್ತೆ ರಾತ್ರಿ 12 ಗಂಟೆಗೆ ದರ್ಶನ ಆರಂಭ ಆದರೆ ಬೆಳಗಿನ ಜಾವ 6 ಗಂಟೆವರೆಗೆ ಕೂಡ ದರ್ಶನ ಇರ್ತದೆ. ಸೊ ನಾಳೆ 12 ಗಂಟೆಗೆ ಸರಿಯಾಗಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಹಾಗಾಗಿ ಈ ವರ್ಷದ ಕೊನೆಯ ಅವಕಾಶ ಸಿಗ್ತಕ್ಕಂಥ ಕೊನೆಯ ಅವಕಾಶದಲ್ಲಿ ಹಾಸನಾಂಬೆಯ ದರ್ಶನ ಮಾಡಬೇಕು, ಹಾಸನಾಂಬೆ ಆಶೀರ್ವಾದ ಪಡಿಬೇಕು ಅಂತೇಳಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.